ಆ್ಯಕ್ಚುಲಿ ಈ ಫಿಟ್ ಆಗಬೇಕು ಅಥವಾ ನನ್ನ ಫಿಟ್ನೆಸ್ ಜರ್ನಿ ಏನಿದೆ ಅದು ಶುರು ಮಾಡಿದ್ದು ನನಗೋಸ್ಕರನೇ. ನಾನು ಬಿಗ್ ಬಾಸಿಂದ ಹೊರಗೆ ಬಂದಾಗ ಅಂದರೆ ಕಿಚ್ಚ ಸುದೀಪ್ ಅವ್ರ ಹತ್ರ ಹೇಳಿದ್ದೆ, ನಾನು ಇನ್ಮೇಲೆ ಫಿಟ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ. ಸೊ ಅದನ್ನು ಹೇಳಿದ ಆ ರೀತಿ ನಾನು ಮಾತಾಡಿದ್ದನ್ನು ಒಂದು ಫಿಟ್ನೆಸ್ ಕೋಚ್, ಅಂದರೆ ನನ್ನ ಫಿಟ್ನೆಸ್ ಕೋಚ್ ಮುಂದಕ್ಕೆ ಅವರೇ ಆಗೋದು, ಕಿರಣ್ ಸಾಗರ್ ಅವರು ಅದನ್ನು ಕೇಳಿಸ್ಕೊಂಡು ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರು ನನ್ನ ತಲೆಯಲ್ಲಿ ಈ ಒಂದು ಫಿಟ್ನೆಸ್ ಜರ್ನಿಯ ಒಂದು ಕಾನ್ಸೆಪ್ಟನ್ನು ಹಾಕಿದ್ದು. ಇಟ್ ವಾಸ್ ನಾಟ್ ಟು ಇಂಪ್ರೆಸ್ ಸಮ್ ಬಾಯ್. ಅಲ್ಲಿ ಚಿತ್ರದಲ್ಲಿ ಸಾನ್ವಿ ಒಂದು ಹುಡುಗನನ್ನು ಇಂಪ್ರೆಸ್ ಮಾಡಲಿಕ್ಕೆ ಸಣ್ಣ ಆಗ್ಲಿಕ್ಕೆ ಹೊರಡ್ತಾಳೆ, ಬಟ್ ಇಲ್ಲಿ ನನ್ನನ್ನೇ ನಾನು ಇಂಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಸಣ್ಣ ಆಗ್ಲಿಕ್ಕೆ ಹೊರಟಿದ್ದು. ಬಟ್ ದಪ್ಪ ಇದ್ದಾಳೆ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡಿರ್ಬೋದು, ಐ ಡೋಂಟ್ ನೋ, ಅದು ನನ್ನ ತನಕ ತಲುಪಿಲ್ಲ. ಆ್ಯಂಡ್ ಅವ್ರು ರಿಜೆಕ್ಟ್ ಮಾಡಿದರೆ ದಟ್ಸ್ ದೇರ್ ಲಾಸ್, ನನ್ನ ಲಾಸ್ ಅಲ್ಲ ಅದು. ಆ್ಯಂಡ್ ನನಗೆ ಇನ್ಫ್ಯಾಕ್ಟ್ ಒಳ್ಳೆಯದೇ, ಅಂಥ ಮನಸ್ಥಿತಿ ಇರೋರ ಜೊತೆ ನಾನು ಹೋಗದೇ ಇದ್ದಿದ್ದೇ ಒಳ್ಳೇದಾಯಿತು ಅನ್ನೋದನ್ನು ನಾನು ಬಿಲೀವ್ ಮಾಡ್ತೀನಿ. ಆ್ಯಂಡ್ ಕೆಲವರು ಆ್ಯಕ್ಚುಲಿ ಮೆಜಾರಿಟಿಯಾಗಿ ನನ್ನ ಹುಡುಗಿ ಗುಂಡ್ಗುಂಡಕ್ಕೆ ಇರಬೇಕು, ಚೆನ್ನಾಗಿರಬೇಕು, ಮೈ ತುಂಬ್ಕೊಂಡು ಇರಬೇಕು ಅಂತ ಇಷ್ಟಪಡೋರು ತುಂಬ ಜನ ಇರ್ತಾರೆ. ಆ್ಯಂಡ್ ಆ ಥರ ಗುಂಡ್ಗುಂಡಗಿರೋ ಹುಡುಗಿರನ್ನೇ ಇಷ್ಟಪಟ್ಟು ಹುಡುಕಿ ಮದುವೆ ಆಗೋರು ಇರ್ತಾರೆ. ಸೊ ನಾನು ಆ ಬ್ರೈಟರ್ ಸೈಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಲೆಟ್ಸ್ ನಾಟ್ ಲುಕ್ ಎಟ್ ದ ಡಾರ್ಕ್ ಸೈಡ್.